ಮಂಗಳೂರಿನ ಸಂತ ಅಲೋಶಿಯಸ್ ಗೊಂಜಾಗ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿ ಯುವರಾಜ್ ಡಿ ಕುಂದರ್ ಅವರು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಿದ್ದ ರಾಷ್ಟ್ರಮಟ್ಟದ 69ನೇ ನ್ಯಾಷನಲ್ ಸ್ಕೂಲ್ ಗೇಮ್ಸ್ನ ಅಥ್ಲೆಟಿಕ್ಸ್ನಲ್ಲಿ 200 ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನು ಪಡೆದ ಚಿನ್ನದ ಹುಡುಗನಿಗೆ ಸಂತ ಅಲೋಶಿಯಸ್ ಗೊಂಜಾಗ ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಡಿಸೆಂಬರ್ 1ರಿಂದ 4ರವರೆಗೆ ಮಧ್ಯಪ್ರದೇಶದ ಇಂದೋರ್ನ ಎಮರಾಲ್ಡ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಯುವರಾಜ್ ಡಿ ಕುಂದರ್ ಚಿನ್ನದ ಪದಕವನ್ನು ಗಳಿಸಿ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಈ ಸಂದರ್ಭದಲ್ಲಿ ತೆರೆದ ವಾಹನದಲ್ಲಿ ಯುವರಾಜ್ ಅವರನ್ನ ಶಾಲೆಯ ಆವರಣದ ತನಕ ಮೆರವಣಿಗೆಯ ಮೂಲಕ ಕರೆತರಲಾಯಿತು. ಇದೇ ವೇಳೆ ಸಂಸ್ಥೆಯ ವತಿಯಿಂದ ಯುವರಾಜ್ ಡಿ ಕುಂದರ್ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಗೊಂಜಾಗ ಶಾಲೆಯ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ರೋಹನ್ ಡಿ ಅಲ್ಮೇಡಾ ಅವರು ಮಾತನಾಡಿ, ಇದೊಂದು ಹೆಮ್ಮೆಯ ದಿನವಾಗಿದೆ. ಚಿನ್ನದ ಹುಡುಗನ ಸಾಧನೆ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಹೇಳಿದರು. Today, Yuvraj Kundar, it is a proud moment for all of us to welcome the golden boy to the school back. He reached yesterday from Madhya Pradesh and he is here today. And it is a great moment for all of us to welcome him because he is a golden boy not only of our school but entire country. So therefore we are very proud. Now when Yuvraj gave a speech, he did not tell his struggles to achieve this greatness. So what is the success mantra to become a great personality or achieve something in life? There is one secret, and that secret is never give up, and that is a secret of any success. ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಪ್ರಾಂಶುಪಾಲರಾದ ಲಾರೆನ್ಸ್ ಡಿ ನೊರನ್ನ, ಅಪರ್ಣಾ ಸುರೇಶ್, ಪೋಷಕರ ಸಂಘದ ಉಪಾಧ್ಯಕ್ಷೆ ರೀನಾ ನೊರನ್ನ, ತರಬೇತಿದಾರರಾದ ಬಕ್ಷಿಸ್ ಸಾಲ್ಯಾನ್, ಯುವರಾಜ್ ಕುಂದರ್ ಅವರ ಪೋಷಕರಾದ ಧೀರಜ್ ಕೋಟ್ಯಾನ್ ಮತ್ತು ವೀಣಾ ಡಿ ಕೋಟ್ಯಾನ್ ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.